ನಮಸ್ಕಾರ ಸ್ನೇಹಿತರೆ. ಕರುಗಳು, ಹಸುಗಳು ನಿಸರ್ಗ ಡೈರಿ ಫಾರ್ಮ್ ತೊಗೊಂಡೋಗಿರೋರು ಆಲ್ಮೋಸ್ಟ್ ಇವತ್ತು 8 ಕರುಗಳು ಇಲ್ಲಿಂದ ಹೋಗ್ತವೆ. ಮೈಸೂರು ಮತ್ತು ನಿಮ್ಮ ಒಂದು ಮಂಡ್ಯ, ಮೈಸೂರು, ಮಂಡ್ಯ, ತಿಪಟೂರು, ತುಮಕೂರು 4 ಕಡೆ ಕರುಗಳು ಕಳಿಸ್ತಾ ಇದ್ದೀನಿ. ಹಸುಗಳನ್ನು ಬುಕ್ ಮಾಡಿದವರು, ಕರುಗಳನ್ನು ಬುಕ್ ಮಾಡಿದವರು ಪಡ್ಕೊಳ್ಳಿ. ಏನಾದರೂ ನಾಲೆಜ್ ಬೇಕಂತ ಫೋನ್ ಮಾಡ್ಕೊಳ್ಳಿ. ಇವತ್ತು ಎಲ್ಲರೂ ಹೊಸಬ್ರು ಸ್ಟಾರ್ಟ್ ಮಾಡ್ತಾ ಇರೋರು ಅವರಿಗೂ ನಾನು ಹೇಳ್ತೀನಿ, ನಮ್ಮಲ್ಲಿ ಆಲ್ಮೋಸ್ಟ್ ರಿಪೀಟರ್ ಜಾಸ್ತಿ. ನಿಮಗೆ ನೋಡಿದ್ದೀರಾ, ರಿಪೀಟರು ನಮ್ಮ ಹತ್ರ ಜಾಸ್ತಿ ಇರ್ತಾರೆ. ಸೊ ಕರುಗಳನ್ನು ಸಾಕಿ ಆದಾಯ ಗಳಿಸೋರು ಭಾಳ ಜನ ಇದೆ. ಸೊ ಇನ್ನೂ ಬಹಳ ಜನ ಬರೋರಿದ್ದೀರಾ. ಏನಾದರೂ ನಾಲೆಜ್ ಬೇಕಂದರೆ ಫೋನ್ ನಂಬರ್ ಇದೆ, ಫೋನ್ ಮಾಡ್ಕೊಳ್ಳಿ. ಸಕ್ಸಸ್ಫುಲ್ಲಾಗಿ ಫಾರ್ಮಿಂಗ್ ಮಾಡೋದು ಒಂದು ಕಲೆ. ಯಾವ ರೀತಿ ಮಾಡಬೇಕು, ಡೈರಿ ಫಾರ್ಮಿಂಗು ಯಾವ ರೀತಿ ಮಾಡಬೇಕು, ಯಾವ ರೀತಿ ನಾನು ಮಾಡಿದ್ರೆ ಲಾಭ ಆಗುತ್ತೆ. ಬರೀ ಹಸು ತೊಗೊಳೋದ್ರಿಂದ ಲಾಭ ಆಗೋಲ್ಲ, ಕರು ತೊಗೊಳೋದ್ರೆ ಯಾವ ರೀತಿ ಮಾಡಬೇಕು, ಯಾವ ರೀತಿ ಹೈನುಗಾರಿಕೆಯಲ್ಲಿ ಮುಂದುವರಿಬೇಕು, ಪ್ರತಿಯೊಂದು ಗೊತ್ತಾಗಬೇಕು ಅಂದರೆ ಸ್ವಲ್ಪ ನಾಲೆಜಿನ ಅವಶ್ಯಕತೆ ಇರುತ್ತೆ. ಅದು ನಾವು ನೀವು ಪ್ರೊವೈಡ್ ಮಾಡ್ತೀವಿ. ಇಲ್ಲಿ ಮುಖ್ಯವಾಗಿ ನಾವು ಹೇಳ್ಬೇಕಂತ ಹೇಳಿದ್ರೆ, ಏನೇ ಮಾಡೋಕ್ಕೆ ಹೋಗಿ ಒಂದು ನಾಲೆಜ್ ಬೇಕು. ಇದೆ ಅಂತಲ್ಲ, ಬಟ್ ಇದರಲ್ಲಿ ಎಸ್ಪೆಷಲಿ ನೀವು 1 ಅಥವಾ 2 ತಿಂಗಳು ತೊಗೊಂಡಿರೋ ನಾಲೆಜ್ ಇದೆಯಲ್ಲ, ಅದು ನಿಮಗೆ ಭಾಳ ಹೆಲ್ಪ್ಫುಲ್ ಆಗುತ್ತೆ. ಸೊ ಇನ್ನೊಮ್ಮೆ ಹೇಳ್ತೀನಿ, ನಿಸರ್ಗ ಡೈರಿ ಫಾರ್ಮ್ ಬಗ್ಗೆ ನಿಮಗೆ ತಿಳಿದಿದೆ. ಇವತ್ತು ಬ್ರೀಡಲ್ಲಿ ಕೆಲಸ ಮಾಡ್ತಾ ಇವತ್ತು 10-12 ವರ್ಷ 13 ವರ್ಷ ಆಯಿತು. ಬ್ರೀಡಲ್ಲಿ ಕೆಲಸ ಮಾಡ್ತಾ 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 ಜನ ಏನಾಯ್ತು ಅಂದರೆ, ಬ್ರೀಡ್ ಅಂದರೆ ಏನು ಅಂತ ತಿಳುವಳಿಕೆ ಬರುವಂಥ ಮೂಮೆಂಟಿಗೆ ಬಂದಿದೆ ಈಗ. ಸೊ ಯಾಕಪ್ಪ ಅಂತ ಹೇಳಿದ್ರೆ, ನಮ್ಮ ಪಂಜಾಬಲ್ಲಿ ನಾವು ನೋಡಿದ್ದೀವಿ 9-10ನೇ ಜನರೇಷನ್ ದಾಟಿದೆ. ನಮ್ಮಲ್ಲಿ ಏನಪ್ಪ ಅಂತ ಹೇಳಿದ್ರೆ, ಯಾಕೆ ನಮ್ಮಲ್ಲಿ ಏಳಿಗೆ ಆಗಿಲ್ಲ ಫಾರ್ಮರು ಅಂತ ಭಾಳ ಯೋಚನೆ ಮಾಡೋವಂಥ ವಿಷಯ. ನಮ್ಮಲ್ಲಿ ಬರಲೇಬೇಕು, ತೊಗೊಳ್ಳೇಬೇಕಿಲ್ಲ. ಬಟ್ ಯಾರಿಗೆ ಸಕ್ಸಸ್ ಆಗ್ಬೇಕಂತಿದ್ರೆ ಬರ್ತಾರೆ, ಯಾರಿಗೂ ಫೋರ್ಸ್ಫುಲಿ ಅಂತ ಕಡಿಯಲ್ಲಲ್ವಾ. ಬಟ್ ಇಲ್ಲಿ ನನ್ನ ಒಂದು ಗುರಿ, ನಿಮಗೆ ಮಾರ್ಗದರ್ಶನ ಬೇರೆ ಕಡೆ ಸಿಗ್ತಾಯಿದ್ದರೆ ಬೇರೆ ಕಡೆ ಹೋಗಿ. ಇಲ್ಲೇನಾಗುತ್ತಂದರೆ, ಒಂದು ಸಲ ನಮ್ಮಲ್ಲಿ ಕಾಂಟ್ಯಾಕ್ಟ್ ಆಗಿದ್ದು ಒಬ್ಬ ಫಾರ್ಮರು, ಒಂದು ಗುರಿ ಇಟ್ಕೊಂಡು ಹೋಗಿದ್ದು ಫಾರ್ಮರು ಯಾವತ್ತೂ ಫೇಲ್ ಆಗೋಲ್ಲ. ಅದು ನನ್ನ ಕಾನ್ಫಿಡೆನ್ಸಿಂದ ಹೇಳ್ತೀನಿ. ಯಾಕಂದರೆ ನಾನು ಇವತ್ತು ಎಷ್ಟೋ ಜನ ಫಾರ್ಮರ್ಸಿಗೆ ಬರ್ತಾರೆ, ಹಸುಗಳಿಗೆ ಕೆಳಗೆ ಬರ್ತಾರೆ, 10-20 ಸಾವಿರ ಕಡಿಮೆ ಕೊಟ್ಟು ಕಳಿಸ್ಬಿಡ್ತೀವಿ. ಏನಂದರೆ, ಇಲ್ಲಿ ಲಾಭ ಗಳಿಸೋದಾದರೆ ನಮ್ಮ ಗೇಟ್ ಒಳಗೆ ಬರೋಕ್ಕೆ 500 ರೂಪಾಯಿ ಚಾರ್ಜಸ್ ಆಗುತ್ತೆ. ಲಾಭ ಗಳಿಸೋದಾದರೆ ಇವೆಲ್ಲ ಏನೋ ಅವಶ್ಯಕತೆ ಇರಲ್ಲ. ಬಟ್ ಏನಪ್ಪ ಅಂತ ಹೇಳಿದ್ರೆ, ಎಲ್ಲೋ ಒಂದು ಕಡೆ ಹೋಗಿ ಫಾರ್ಮರ್ ಬೆಳೆದಾಗ, ಸಕ್ಸಸ್ಫುಲ್ಲಾಗಿ ಫಾರ್ಮ್ ಮಾಡಿದಾಗ, ಇದು ನನ್ನ ರಿಯಾಲಿಟಿ. ನೀವು ಬಂದು ಬೇಕಾದ್ರೆ ನೋಡ್ಬೋದು. ಬಟ್ ಇದನ್ನು ನೀವು ಒಂದು ಫ್ರ್ಯಾಂಕಾಗಿ ಮಾಡ್ತೀರಾ, ನಾನು ಕಾನ್ಫಿಡೆನ್ಸ್ ಇಟ್ಕೊಂಡು ಒಂದು ಗುರಿ ಇಟ್ಕೊಂಡು ಮಾಡ್ತೀನಿ ಅಂದರೆ ಅಂತ ನಿಮ್ಮ ಸಪೋರ್ಟ್ ಇದ್ದಿದೆ. ಬಟ್ ನೆಗ್ಲೆಕ್ಟಿಂಗ್ ಮಾಡ್ತೀನಿ, ಆ ಥರ ಮಾಡ್ತೀನಿ, ವೇಸ್ಟ್ ಮಾಡ್ತೀನಿ ಅಂದರೆ ಯಾವುದು ತೊಗೊಳಕ್ಕೂ ಹೋಗಬೇಡಿ. ಈ ಬ್ರೀಡಲ್ಲಿ ಕೆಲಸ ಮಾಡಿರೋ ಫಾರ್ಮರು ಇವತ್ತು ಯಾವ ಮಟ್ಟಕ್ಕೆ ಬೆಳೆದಾರೆ ಅಂತ ನನಗೆ ಗೊತ್ತಿದೆ. ಸೊ ಏನು ಒಂದು ಸೈಕಲ್ ಇರಲಿಲ್ಲ ಅಂಥವ್ರು ಒಳ್ಳೆ ಕಾರ್ ತೊಗೊಂಡು ಓಡಾಡ್ತಾರೆ, ಮನೆ ಕಟ್ತಿದ್ದಾರೆ. ಸೊ ಯಾಕಂದರೆ ವರ್ಷ ಆದ ತಕ್ಷಣ 15 ಲಕ್ಷ ನಮ್ಮ ಜೇಬಿಗೆ ಬೀಳುತ್ತೆ ಅಂತ ಕಾನ್ಫಿಡೆನ್ಸ್ ಇದೆ ಅವರಿಗೆ. 10 ಲಕ್ಷ ಸಾಲ ಆದರೂ ಚಿಂತೆ ಮಾಡೋದು, ಯಾಕಂದರೆ 10 ಲಕ್ಷ ಆದರೂ ನನಗೆ ಬರುತ್ತೆ ನನ್ನ ಜೇಬಲ್ಲಿ ಅಂತ ಆ ಕಾನ್ಫಿಡೆನ್ಸಿಂದ ಓಡಾಡ್ತಾರೆ. ಸೊ ಒನ್ ಮೋರ್ ಟೈಮ್ ಹೇಳ್ತೀನಿ ನೋಡಿ, ಯಾರೇ ಮಾಡಿ ಇದಿದೆಯಲ್ಲ, ಇದೇ ಜೀವನದಲ್ಲಿ, ಇದ್ರ ಮುಂದೆ ಏನೂ ಇಲ್ಲ. ಇದು ನಿಮ್ಮ ಜೇಬಲ್ಲಿತ್ತಂದರೆ ನಿಮಗೆ ಗೌರವ. ಇದು ನಿಮ್ಮಲ್ಲಿ ಜೇಬಲ್ಲಿಲ್ವಾ, ಇದಕ್ಕೆ ಯಾವುದರಲ್ಲೂ ಗೌರವ ಇಲ್ಲ. ಇದು 100% ನೆನ್ಪಿಟ್ಕೊಳ್ಳಿ. ಯಾಕಂದರೆ ಅನುಭವಿಸಿದ್ದೀನಿ ನಾನು. ನೀವು ಸಕ್ಸಸ್ ಆಗಲಿಕ್ಕೆ ಬೇರೆಯವ್ರು ಯಾರು ಕೈ ಕಾಲು ಹಿಡಿದ್ರೂ ಪ್ರಯೋಜನ ಇಲ್ಲ. ನೀವು ಸಕ್ಸಸ್ ಆಗಬೇಕಾ, ನಾನು ಓನಾಗಿ ಸಕ್ಸಸ್ ಆಗ್ತೀನಿ, ಬೆಳಿಬೇಕು. ನಾನು ಬನ್ನಿ ಒಂದ್ಸಲ ಭೇಟಿ ಮಾಡಿ, ಕರುಗಳು ತೊಗೊಳ್ಬೇಕಂದ್ರೂ ಬನ್ನಿ ಭೇಟಿ ಮಾಡಿ. ಭಾಳ ಜನರಿಗೆ ನಾನು ಬನ್ನಿ ಭೇಟಿ ಮಾಡಿ ಕರು ತೊಗೊಳ್ರಿ ಅಂತೀನಿ. ಎಷ್ಟೋ ಜನ ಫೋನಲ್ಲಿ ಬುಕ್ ಮಾಡ್ಕೊಂಡ್ಬಿಡ್ತಾರೆ. ಏಕೆ ಅಂದರೆ ಅವರಿಗೆ ನಾನು ಕೊಡೋ ನಾಲೆಜು, ಅವ್ರಿಗೆ ಕೊಡ್ತಾ ಇರೋಂಥ ಎಕ್ಸ್ಪೀರಿಯೆನ್ಸು, ಇದು ನೀವು ದುಡ್ಡು ಕೊಟ್ಟರು ಸಿಗಲ್ಲ. ಯಾಕಂದರೆ ನಾನು ಅನುಭವಿಸಿರೋದು, ನಾನು ಪ್ರಾಕ್ಟಿಕಲ್ಲಾಗಿ ಅನುಭವಿಸಿರೋ ಕಷ್ಟ, ಆ ಕಷ್ಟ ಬೇರೆಯವ್ರು ಪಡೋದು ಬೇಡ. ಲಾಭದಾಯಕ ಹೈನುಗಾರಿಕೆ ಇವತ್ತು ಬಂದಿರೋದು ನಾನು, ಈಗೊಂದು 5-6 ವರ್ಷದಿಂದ. ಅದರಿಂದ ನಾನು ಲಾಸ್ ಅನುಭವಿಸಿದೆ. ಬಟ್ ಯಾಕೆ ಲಾಸ್ ಅನುಭವಿಸಿದೆ ಅಂತ ತಿಳ್ಕೊಳ್ಳಿಕ್ಕೆ ಹೋದಾಗ ನನಗೆ ಭಾಳಷ್ಟು ವಿಷಯ ಗೊತ್ತಾಯಿತು. ಸೊ ಹಾಗಾಗಿ ಪ್ರತಿ ಫಾರ್ಮರ್, ಪ್ರತಿ ರೈತ ಅಂದ ತಕ್ಷಣ ಬಡವ ಅನ್ನೋ ಮನಸ್ಸಿಗೆ ಬರುತ್ತೆ. ಸೊ ಆ ಮನಸ್ಸಲ್ಲಿ ಬರೋದು ಬೇಡ. ರೈತನೇ ಅತಿ ದೊಡ್ಡ ಶ್ರೀಮಂತ ಆಗಬೇಕು, ರೈತನೇ 4 ಜನರಿಗೆ ಹಂಚೋರಾಗಬೇಕು. ಸೊ ಅದು ನನ್ನ ಗುರಿ. ಆ ಗುರಿ ತಲುಪೋ ತನಕ ಬಿಡಲ್ಲ. ಎಷ್ಟೇ ಅಡೆತಡೆ ಬರಲಿ, ಎಷ್ಟು ಸಮಸ್ಯೆ ಬರಲಿ, ಏನೇ ಬರಲಿ, ನನ್ನ ಒಂದು ವೇನ ನಾನು ಬಿಡಲ್ಲ. ಸೊ ಆ ವೇಗೆ ಹೋಗ್ತಾಯಿದ್ದೀನಿ. ಎಷ್ಟೋ ಜನ ನನ್ನ ದೇವ್ರ ದಯೆಯಿಂದ ಹೇಳ್ತಾರೆ, ಸರ್ ನಿಮ್ಮ ಫೋಟೋ ಇಟ್ಟಿದ್ದಾರೆ ಫಾರಮಲ್ಲಿ ಅಂತ. ಸೊ ಅದು ಅವಶ್ಯಕತೆ ಇಲ್ಲ. ಬಟ್ ನೀವು ಸಕ್ಸಸ್ ಆಗಿ ಫಾರ್ಮಿಂಗ್ ಮಾಡಿದಾಗ ನನಗೆ ಆವಾಗ ಬಹಳ ಸಂತೋಷ ಆಗುತ್ತೆ. ಸೊ ಹಸುಗಳನ್ನು ತೊಗೊಳ್ಳಿಕ್ಕೆ ಆದರೆ ಹಸುಗಳು ತೊಗೊಳ್ಳಿಕ್ಕೆ ಕೆಲವ್ರ ಬಜೆಟ್ ಇರೋಲ್ಲ, ಅವ್ರು ಕರುಗಳು ಪಾಲನೆ ಮಾಡಿ. ಎರಡೂ ಮಾಡ್ಬೋದು, ಎರಡೂ ಲಾಭದಾಯಕವಾಗಿ ಮಾಡ್ಬೋದು. ಯಾವ ರೀತಿ ಮಾಡಬೇಕಂತ ಹೇಳಿದ್ದೀನಿ. ಇನ್ನೂ ವಿಷಯ ಬೇಕಂದರೆ ನಿಸರ್ಗ ಡೈರಿ ಫಾರ್ಮ್ ಯೂಟ್ಯೂಬ್ ಚಾನಲ್ಗೆ ಹೋಗಿ, ನಿಸರ್ಗ ಡೈರಿ ಫಾರ್ಮ್ ಇನ್ಸ್ಟಾಗ್ರಾಮ್ ಹೋಗಿ, ಇಲ್ಲ ಅಂತ ಹೇಳಿದ್ರೆ ನೀವು ನಿಸರ್ಗ ಡೈರಿ ಫಾರ್ಮ್ ಫೇಸ್ಬುಕ್ಗೆ ಹೋಗ್ಬೋದು. ಪ್ರತಿಯೊಂದು ಹಳೆ ವೀಡಿಯೋಸ್ ಇದೆ, ತೆಗೆದು ನೋಡಿ. ಮೋಟಿವೇಶನ್ ಇದೆ. ಪ್ರತಿಯೊಬ್ಬರು ಫಾರ್ಮರು ಝೀರೋಯಿಂದ ಯಾವ ರೀತಿ ಸ್ಟಾರ್ಟ್ ಮಾಡಿದ್ದಾರೆ, ಅವ್ರ ಹತ್ರ ವಿಸಿಟ್ ಮಾಡಿದ್ದೀನಿ, ಮಾತಾಡಿದ್ದೀನಿ, ಯಾವ ರೀತಿ ಮಾಡ್ತಿದ್ದಾರೆ, ಇನ್ನೂ ಯಾವ ರೀತಿ ಅವರು ಇನ್ನೂ ಮುಂದುವರಿಬೇಕು, ಮೆಡಿಸಿನ್ಸ್ ಬಗ್ಗೆ, ಫೀಡ್ ಬಗ್ಗೆ
ಪ್ರತಿಯೊಂದು ವೀಡಿಯೋ ಮಾಡಿದ್ದೀನಿ. ಬಟ್ ನನ್ನಿಂದ ಏನಾಗುತ್ತೆ, ಕಷ್ಟಪಟ್ಟು ಸಂತೋಷಪೂರ್ವಕವಾಗಿ ನಾನು ಮಾಡ್ತಾಯಿದ್ದೀನಿ. ಸೊ ಮಿಕ್ಕಿದ್ದು ನಿಮಗೆ ಬಿಟ್ಟಿದ್ದು. ನನಗೆ ಯಾವುದೋ ಒಂದು ದಾರಿಗೆ ಹೋಗಿ ಚೆನ್ನಾಗಾಗ್ತಾಯಿದೆ ಅಂದಾಗ ಹೋಗಿ, ಎಲ್ಲೋ ಒಂದು ಕಡೆ ಇನ್ನೊಂದು ಕಡೆ ಹೋದಾಗ ಚೆನ್ನಾಗಾಗ್ತೀನಿ ಅಂದರೆ ನೋಡಿ, ನಾನು ಅಲ್ಲಿ ಇಲ್ಲಿ ವೀಡಿಯೋ ಬರ್ತದವೆ, ಹಸುಗಳು ಸಿಗ್ತಾ ಸಾರ್ ನೋಡಿ. ನನ್ನ ಹತ್ರ 1.25, 1.30, 1.50, 1.70 ಆ ಹಸು ತೊಗೊಂಡಿರೋರಿಗೆ ಗೊತ್ತಿದೆ ಬ್ರೀಡ್ ಅಂದರೆ ಏನಂತ. ಬಟ್ ಹೊಸಬ್ರಿಗೆ ಗೊತ್ತಾಗಲ್ಲ. ನಾನು 60-70 ಸಾವಿರ 80 ಸಾವಿರ ಹಸು ಕೊಟ್ಟು ತೊಗೊಳ್ತೀನಲ್ಲ, ನೆಕ್ಸ್ಟ್ ಅದು ಮಾರಕ್ಕೆ ಹೋಗಿ ನಿಮಗೆ ವ್ಯಾಲ್ಯೂನೂ ಸಿಗಲ್ಲ. ಅದು ನಮ್ಮಲ್ಲಿ ವ್ಯಾಲ್ಯೂ ಬೆಳೀತಾ ಹೋಗುತ್ತೆ. ಹಸುಗಳ ವ್ಯಾಲ್ಯೂ ಅಸೆಟ್ ಅಂತೀವಿ. ದೇರ್ ಇಸ್ ಲಾಟ್ ಆಫ್ ಡಿಫ್ರೆನ್ಸ್ ಬಿಟ್ವೀನ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟಿ. ಅಸೆಟ್ಟು ಬೆಳೆಯುತ್ತೆ, ಲಯಬಿಲಿಟಿ ಅಂದರೆ ಸಾಲದ ಕಡೆ ಹೋಗ್ತೀವಿ, ಲಾಸ್ ಆಗ್ತೀವಿ. ಸೊ ಲಯಬಿಲಿಟಿ ಕಡೆ ಹೋಗಬೇಡಿ. ನೀವು ಏನೇ ಮಾಡಿದ್ರು ಅಸೆಟ್ ಕಡೆ ಮಾಡಿ. ನಿಸರ್ಗ ಡೈರಿ ಫಾರ್ಮ್ ನಿರಂತರವಾಗಿ ನಿಮ್ಮ ಜೊತೆಗಿರುತ್ತೆ. ಎಷ್ಟಾಗತ್ತಷ್ಟು ನಮ್ಮಿಂದ ಆಗುವಂಥದ್ದು ಅಳಿಲು ಸೇವೆ ಮಾಡ್ತಾಯಿದ್ದೀವಿ. ಇದನ್ನು ಪಾಸಿಟಿವಲ್ಲೂ ತೊಗೋಬೋದು, ನೆಗೆಟಿವಲ್ಲಿ ತೊಗೋಬೋದು. ಸಕ್ಸಸ್ ಆಗಬೇಕು ಅಂದರೆ ಪಾಸಿಟಿವ್ ತೊಗೊಳ್ತೀರಾ, ಇಲ್ಲ ನೆಗೆಟಿವ್ ಕಾಮೆಂಟ್ ಮಾಡಬೇಕು ಅಂತೇಳಿ ಮಾಡ್ತೀವಿ. ಯಾರು ಮಾಡ್ತಾಯಿಲ್ಲ, ಆಲ್ಮೋಸ್ಟ್ ಮೊದಲು ಮಾಡಿದರು, ಈಗ ಯಾರು ಮಾಡಲ್ಲ. ಯಾಕಂದರೆ ಗೊತ್ತಾಗಿದೆ, ಪ್ರತಿದಿನ ಬರ್ತಾರೋ ಫಾರ್ಮರು, ಅವ್ರು ಭೇಟಿ ಮಾಡ್ತಾ ಇರೋದು, ಹಸುಗಳು ಕೊಡ್ತಾ ಇರೋದು, ಫ್ರೀಯಲ್ಲಿ ಕೊಡ್ತಾ ಇರೋದು, ಮತ್ತು ಆಫರಲ್ಲಿ ಕೊಡ್ತಾ ಇರೋದು ಅವ್ರಿಗೆ ಗೊತ್ತಾಗಿದೆ. ಯಾಕಂದರೆ ಲಾಭದಾಯಕವಾಗಿ ಮಾಡೋ ಮನುಷ್ಯ ಇಷ್ಟೆಲ್ಲ ಮಾಡಲ್ಲ ಅನ್ನೋದು ಗೊತ್ತಿದೆ. ಬಟ್ ಆದರೂ ತಿಳುವಳಿಕೆ ಇಲ್ಲದೆ ಏನಾದರೂ ಮಾಡಿದ್ರೂ ನಾನು ಯಾರು ಶತ್ರುತನ ತೋರಿಸಲ್ಲ. ಸೊ ಎಲ್ಲರೂ ಒಳ್ಳೆಯದಾಗಲಿ, ಪ್ರತಿಯೊಬ್ಬರಿಗೆ ನೋಡಿ, ಒಬ್ಬರು ಸಕ್ಸಸ್ಸಿಗೆ ನಾವು ದುಡಿದಾಗ ಎಲ್ಲೋ ಒಂದು ಕಡೆ ನಮ್ಮ ಮನೆಗೆ, ನಮ್ಮ ಫ್ಯಾಮಿಲಿಗೆ ಒಳ್ಳೆಯದಾಗತ್ತೆ. ಸೊ ಇನ್ನೊಬ್ರು ಕೆಟ್ಟದ್ದು ಬಯಸೋದು, ಅಸೂಯೆ ಪಡೋದಕ್ಕಿಂತನೂ ಎಷ್ಟಾಗತ್ತೆ ಅಷ್ಟು 4 ಜನರಿಗೆ ಹೆಲ್ಪ್ ಮಾಡೋಕ್ಕೆ ಪ್ರಯತ್ನ ಮಾಡೋಣ ಸ್ನೇಹಿತರೆ. ಒನ್ ಮೋರ್ ಟೈಮ್, ನಿಸರ್ಗ ಡೈರಿ ಫಾರ್ಮ್ ಯಾರು ಚಾನಲಿಗೆ ಹೊಸದಾಗಿ ಬಂದಿರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆಗಿದ್ದರೆ ಲೈಕ್ ಮಾಡ್ತೀರಾ, ಈಗಲೇ ಮಾಡ್ತೀರಾ. ಬೇಡ ಅಂದರೆ ಇಷ್ಟ ಆಗಿಲ್ಲ ಅಂದರೆ ಲೈಕು ಮಾಡಲ್ಲ, ಡಿಸ್ಲೈಕ್ ಮಾಡಿಬಿಡಿ. ಮತ್ತು ಸಬ್ಸ್ಕ್ರೈಬ್, ಯಾರಿಗೆ ಇಷ್ಟ ಆಯಿತು ಸಬ್ಸ್ಕ್ರೈಬ್, ಶೇರು ಮಾಡ್ತಾಯಿರಿ. ನಿಮಗೆ ಭಾಳ ಒಳ್ಳೆ ಮೋಟಿವೇಶನ್ ವಿಡಿಯೋ ಬರ್ತಾರೆ ಸ್ನೇಹಿತರೆ. ಧನ್ಯವಾದ.